ಅಶ್ಲೀಲ ವಿಡಿಯೋ ಎನ್ನಲಾದಂತಹ ಪೆಡ್ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಪೆನ್ ಡ್ರೈವ್ ಹೊರಬಿಡುವ ಚಿಲ್ಲರೆ ಕೆಲಸ ಮಾಡೋದಿಲ್ಲ ನಾನು. ಅಂತಹ ಚಿಲ್ಲರೆ ಕೆಲಸವನ್ನ ನಾನಂತೂ ಮಾಡಲ್ಲ. ಚುನಾವಣೆಯಲ್ಲಿ ಫೇಸ್ ಮಾಡ್ತೇನೆ. ನಾನು ಪೆನ್ ಡ್ರೈವ್ ಇದೆ ಎಂದು ಹೆದರಿಸುವುದಿಲ್ಲ. ಅಸೆಂಬ್ಲಿಗೆ ಬನ್ನಿ ಅಂತ ಕರೆದಿದ್ದೇನೆ. ಅಸೆಂಬ್ಲಿಗೆ ಬರುವಂತೆ ಎಚ್ಡಿಕೆಗೆ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ನನ್ನ ನೆನೆಸಿಕೊಳ್ಳುವಂತ ಸ್ಫೂರ್ತಿ ಇರಲ್ಲ. ನನ್ನನ್ನ ನೆನಪು ಮಾಡ್ಕೊಳ್ಳದೆ ಸ್ಫೂರ್ತಿನೇ ಬರೋದಿಲ್ಲ. ಕುಮಾರಸ್ವಾಮಿ ಅವರ ಭಾಷಣ ಕೇಳಿದ್ದೇನೆ. ಪ್ರಜ್ವಲ್ ನನ್ನ ಮಗ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನೂ ಇಲ್ಲ. ಅವರ ಕುಟುಂಬದ ಕುಡಿ ಪ್ರಜ್ವಲ್ ಪಾಪ ನೂಲಿನಂತೆ ಸೀರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಟ್ಟಿದ್ರ ಇಲ್ಲ ವಿಜೇಂದ್ರ ಅವ್ರಿಗೆ ಲೆಟರ್ ಕೊಟ್ಟಿದ್ರ ಇಲ್ಲ ಅಂತ ಅದೇ ಕನ್ನಡದಲ್ಲಿ ಒಂದು ಪತ್ರ ನೋಡಿದಪ್ಪ. ಇವರೇ ಗೌಡನೇ ಬಿಜೆಪಿ ಕ್ಯಾಂಡಿಡೇಟ್ ಆತನೇ ರಿಲೀಸ್ ಮಾಡಿದ್ದಾನೆ. ಬ್ಲಾಕ್ ಇಸ್ ಮೇಲೆ ಸೆಂಟ್ ನಾಟ್ ಬ್ಲಾಕ್ ಇಟ್. I don't know, it is the law of this land we will take out. We are very sorry for their private lives. We have to protect at any cost. We have to protect women's safety, women's life. Whether it has been tortured, whether it has been harassed, whether it has been on various gain, they have misused their office and position. He is not an ordinary man. He is the member of the parliament, the highest house of this country, and he is the family of the former prime minister. And I don't know what intelligence was doing. I could see the honorable prime.